ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಕವಿತಾ ಸೋನಿ. ನಾನು ಎಲ್ಲಿಗೆ ಹೊರಟಿದ್ದೀನಿ ಅನ್ನೋದನ್ನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನಾನು ಹೊರಟಿರೋದು ದೇವರ ನಾಡು ಕೇರಳಕ್ಕೆ. ಆಲ್ರೆಡಿ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಟ್ರೈನ್ ಹತ್ರ ಬಂದೆ. ಆಮೇಲೆ ನನ್ನ ಫ್ಯಾಮಿಲಿ ಜೊತೆ ಈ ಸತಿ ಬಂದಿದ್ದೀನಿ. ಎಲ್ಲ ಫ್ಯಾಮಿಲಿ ನನ್ನ ಜೊತೆ ಇದೆ. ಹೌದು, ನಾನು ಯಾವತ್ತಕ್ಕೋಸ್ಕರ ನಾನು ಕೇರಳಕ್ಕೆ ಬಂದಿದ್ದೀನಿ ಅನ್ನೋದನ್ನು ಈ ರೀಲ್ಸ್ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ನಾವು ಹೋಗುವಾಗಲೇ ನಮ್ಮ ಟ್ರೈನ್ ಮಿಸ್ ಆಗಿತ್ತು. ಸೊ ಇನ್ನೊಂದು ಟಿಕೆಟ್ ಮಾಡಿಕೊಂಡು ನಾವು ಕೇರಳಕ್ಕೆ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ರೂಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಇವಾಗ ಹೊರಟಿರೋದು ಒಂದು ಫೇಮಸ್ ಟೆಂಪಲ್ಗೆ. ಅದು ಕೊಟ್ಟೂರಿನಲ್ಲಿರುವಂಥ ಒಂದು ಫೇಮಸ್ ಟೆಂಪಲ್, ಅದೇ ವಡಕೇಶ್ವರ ಟೆಂಪಲ್. ಅದು ಕೇರಳದಲ್ಲಿ, ಈಗ ಕೊಟ್ಟೂರಿನಲ್ಲಿ ಇದೆ. ಸೊ ತುಂಬಾ ಟ್ರಾಫಿಕ್ ಇತ್ತು. ಎಲ್ಲರಿಗೂ ಗೊತ್ತಿರುವಾಗ ಎಲ್ಲರೂ ಟ್ರಾಫಿಕ್ ಇದೆ ಅಂತ. ಸೊ ನಾವು ಅಲ್ಲಿಂದ ಟೆಂಪಲ್ಗೆ ರೀಚ್ ಆದ್ವಿ. ಟೆಂಪಲ್ಗೆ ರೀಚ್ ಆದ ತಕ್ಷಣ ಅಲ್ಲೆಲ್ಲ ತುಂಬ ಸಂತೆಗಳಿದ್ದವು. ನಮ್ಮ ಟ್ರಾವೆಲ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಫುಲ್ ವಾಕಿಂಗ್. ಪ್ರತಿ ವರ್ಷವೂ ಕೇರಳದವರು ಮಾತ್ರ ಈ ಟೆಂಪಲ್ಗೆ ವಿಸಿಟ್ ಮಾಡ್ತಿದ್ದಾರಂತೆ. ಬಟ್ ಈ ವರ್ಷ ತುಂಬ ಬೇರೆ ಬೇರೆ ಊರಿನಿಂದ, ಅಂದರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಊರಿನಿಂದ ಈ ಟೆಂಪಲ್ಗೆ ವಿಸಿಟ್ ಮಾಡ್ತಿದ್ದಾರೆ. ಹಾಗಾಗಿ ತುಂಬಾ ರಶ್ ಇರುತ್ತೆ. ಮತ್ತು ಏನಂದರೆ ಈ ವರ್ಷದಲ್ಲಿ ಒಂದೇ ತಿಂಗಳು ಇರುವ ಕಾರಣ ಈ ಟೆಂಪಲ್ಗೆ ತುಂಬಾ ವಿಸಿಟ್ ಮಾಡ್ತಿದ್ದಾರೆ. ಆದರೆ ಇಲ್ಲಿಗೆ 20 days ಮಾತ್ರ ಮಹಿಳೆಯರಿಗೆ, ಅಂದರೆ ಫೀಮೇಲ್ಸಿಗೆ ಅಲೌಡ್ ಇರುತ್ತೆ. ಮಿಕ್ಕಿದ ದಿವಸ ಬಾಯ್ಸಿಗೆ ಮಾತ್ರ ಅಲೌಡ್ ಇರುತ್ತೆ. ಕಾರಣ ಕೂಡ ಇರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿ ಏನಂದರೆ, ಇಲ್ಲಿ ಸ್ಟೋರಿ ಹೇಳೋದಾದರೆ, ಇಲ್ಲಿ ಸತೀದೇವರು ತನ್ನ ತಂದೆಯಾದಂಥ ದಕ್ಷರಾಜನಿಗೆ ಇಲ್ಲಿ ಹೋಮ ಮಾಡ್ತಿರುವ ಕಾರಣ ದಕ್ಷರಾಜ ಅಲ್ಲಿ ತನ್ನ ದೇಹವನ್ನು ಅಲ್ಲಿ ಸಮರ್ಪಣೆ ಮಾಡ್ತಾಳೆ ಹೋಮಕ್ಕೆ, ತನ್ನ ಗಂಡನಿಗಾದ ಅವಮಾನಕ್ಕೆ. ಸೊ ಹಾಗಾಗಿ ಆ ಶಕ್ತಿಗಳು ಅಲ್ಲಿ ಇದೆ ಅನ್ನುವ ಕಾರಣಕ್ಕೆ ಇಲ್ಲಿಗೆಲ್ಲರೂ ವಿಸಿಟ್ ಮಾಡ್ತಾರೆ. ಹಾಗೇನೆ ತುಂಬಾ ಸ್ಟೋರಿಗಳು ಇರುವೆ. ಇದಕ್ಕೆ ಪುರಾಣ ಕಥೆಗಳು ಕೂಡ ಇದೆ. ತುಂಬಾನೇ ಕಥೆಗಳಿವೆ. ಇಲ್ಲಿ 27 ದಿವಸ ಯಾಕಿದೆ, ಆಮೇಲೆ ದೇವಸ್ಥಾನ ಎಲ್ಲಿ ಹೋಗುತ್ತೆ ಅನ್ನೋ ಪ್ರತಿಯೊಂದು ಕಾರಣಗಳು ಇವೆ. ಅದನ್ನ ಇನ್ನು ಮುಂದಿನ ಬ್ಲಾಗ್ಸ್ ಅಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ನಾವು ಹೋಗ್ತಾ ಇದ್ದಂಗೆ ನಮಗೆ ಸಿಕ್ಕಿರುವಂತದ್ದು ಭವಾನಿ ನದಿ. ಹಾಗೇನೆ ಇಲ್ಲಿ ಡ್ರೆಸ್ ಕೋಡ್ ಕೂಡ ಇದೆ. ಹುಡುಗರಿಗೆ ಪಂಚೆ, ಹಾಗೆ ಹುಡುಗಿಯರಿಗೆ ಚೂಡಿದಾರ್ ಇಲ್ಲ ಸಾರಿ ಹೇಳ್ಕೊಂಡು ಇಲ್ಲಿಗೆ ವಿಸಿಟ್ ಮಾಡಬೇಕು. ಗೊತ್ತಿರುತ್ತೆ, ಈ ಭವಾನಿ ನದಿ ಇಲ್ಲಿಯ ಒಂದು ನದಿ ಫೇಮಸ್ ಆಗಿದೆ. ಯಾಕಂದ್ರೆ ಈ ನದಿಯ ತಟದಲ್ಲಿರೋ ಮಿಡ್ಲಲ್ಲಿ ನಮ್ಮ ಈ ಕೊಟ್ಟೂರಿನ ಉದ್ಭವ ಶಿವಲಿಂಗ ಇಲ್ಲಿರುತ್ತೆ. ಇಲ್ಲಿಯ ದೇವರು ಉದ್ಭವ ಶಿವಲಿಂಗ ಇಲ್ಲಿ ಉದ್ಭವವಾಗಿರುತ್ತೆ. ಹಾಗೆ ನಾವು ಈ ಟೆಂಪಲ್ಗೆ ವಿಸಿಟ್ ಮಾಡುವ ಮುಂಚೆ ಈ ಭವಾನಿ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಆ ದೇವರಿಗೆ ನಾವು ಕೈ ಮುಗಿಲಿಕ್ಕೆ ಹೋಗಬೇಕು. ಹಾಗೆಯೇ ಇಲ್ಲಿ 2 ರೂಟ್ ಇದೆ. ಒಂದು ಎಂಟ್ರೆನ್ಸ್ ರೂಟ್ ಇದೆ, ಇನ್ನೊಂದು ಬ್ಯಾಕ್ ಸೈಡಿಂದ ಇದೆ. ನೀವು ಬ್ಯಾಕ್ ಸೈಡಿಂದ ವಿಸಿಟ್ ಮಾಡಿದರೆ ನಿಮಗೆ ದೇವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ನೀವು ಆದಷ್ಟು ಬೇಗ ಹೋಗ್ಬೋದು, ಬಟ್ ದೇವರಿಗೆ ನೋಡ್ಲಿಕ್ಕೆ ಆಗೋಲ್ಲ. ಆದರೆ ಈ ಇನ್ನೊಂದು ರೂಟಿನ ಎಂಟ್ರೆನ್ಸಿಂದ ಹೋದರೆ ನಿಮಗೆ 4 to 4 hours, ಬೆಳಗ್ಗೆ ಬೇಗ ಹೋದರೆ ರೀಚ್ ಆಗ್ತೀವಿ, ಬೇಗ ಹೋಗ್ಬೋದು. ಬಟ್ ಸ್ವಲ್ಪ ಲೇಟ್ ಅಂದರೆ ರಶ್ ಆಗಿರುವ ಕಾರಣ ನಿಮಗೆ 4 to 5 hours ನಿಲ್ಬೇಕಾಗತ್ತೆ ಆ ದೇವರನ್ನು ನೋಡ್ಬೇಕಾದ್ರೆ. ಸೊ ನಾವು ಹಾಗೇನೆ ಹೋಗ್ತಾ ಇದ್ವಿ. ಅಲ್ಲಿನೂ ನಮಗೂ ಭವಾನಿ ನದಿಯಲ್ಲಿ ನಾವು ಸ್ನಾನ ಮುಗಿಸಿ ಅಲ್ಲಿಂದ ದೇವರಲ್ಲಿ ಹೋಗ್ಬೇಕಾಗತ್ತೆ. ತುಂಬಾನೇ ರಶ್ ಕೂಡ ಇತ್ತು. ನೋಡ್ತಿರ್ಬೋದು, ನಿಮಗೆ ಕಾಣ್ತಿರ್ಬೋದು ಎಷ್ಟೆಲ್ಲ ರಶ್ ಇದೆ ಅಂತ, ಎಷ್ಟೆಲ್ಲ ಜನ ಇಲ್ಲಿ ಇದ್ದಾರಂತ. ನಾವು ಕೂಡ 4 to 5 hours ಸ್ಟ್ಯಾಂಡ್ ಆಗೇ ಇದ್ವಿ, ಎಲ್ಲಿಗೂ ಹೋಗ್ಲಿಕ್ಕೆ ಆಗಲಿಲ್ಲ. ನಮ್ದು ಸ್ಟ್ರಕ್ ಆಗಿದ್ವಿ 4 to 5 hours. ಕಾಣ್ತಿರ್ಬೋದು, ಇದು ನಿಮಗೆ ಭವಾನಿ ನದಿ ನೀರು ಹರಿತಿರೋದು ಕಾಣ್ತಿರ್ಬೋದು. ಹಾಗೇನೆ ಜನ ಸಾಗರವೇ ಇದೆ, ನೋಡ್ತಿರ್ಬೋದು. ಇದೇ ಕೊಟ್ಟಿಯೂರು ಟೆಂಪಲ್. ಮಲಯಾಳಮಲ್ಲಿ ಬರ್ದಿದ್ದಾರೆ, ನಂಗಂತೂ ಅರ್ಥ ಆಗೋದಿಲ್ಲ, ಬಟ್ ಯಾರಿಗಾದ್ರೂ ಅರ್ಥ ಆಗ್ತಿದ್ರೆ ಓದ್ಬೋದು. ಅಲ್ಲಿ ರೀಚ್ ಆಗ್ಲಿಕ್ಕೆ ಇನ್ನೂ 2-3 minutes ಇದೆ, ಯಾಕಂದ್ರೆ ಅಲ್ಲಿ ಇನ್ನೂ ಹಾಗಾಗಿದೆ. ನೋಡ್ತಿರ್ಬೋದು, ಇದು ಇಲ್ಲಿನ ಪವಿತ್ರವಾದ ಆನೆಗಳು. ಇಲ್ಲಿ 2 ಆನೆಗಳಿದೆ, ಒಂದು ಶಿವವನ್ನು ಇಟ್ಕೊಳ್ಳೋದು, ಇನ್ನೊಂದು ಸತಿಯನ್ನು. ನಿಮ್ಗೆ ಕಾಣ್ತಿರ್ಬೋದು. ನಮ್ಗೆ ಹೋಗುವಾಗ ಒಂದೇನಂದ್ರೆ ಪೂಜೆ ಸಿಕ್ತು, ಅದು ತುಂಬಾನೇ ಖುಷಿಯಾಗಿತ್ತು. ಸ್ಟ್ಯಾಂಡ್ ಆಗಿದ್ರು ಪರವಾಗಿಲ್ಲ, ಪೂಜೆ ಅಂತೂ ಸಿಕ್ತು. ಯಾಕಂದ್ರೆ ಕೆಲವರಿಗೆ ಪೂಜೆನೂ ಸಿಗುತ್ತಿಲ್ಲ, ದಿನಕ್ಕೇನೋ 2 ಬಾರಿ ಇಲ್ಲ 3 ಬಾರಿ ಏನೋ ಇರುತ್ತೆ ಅಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ, ಬಟ್ ನೋಡ್ತಿರ್ಬೋದು ನಿಮಗೆ ಆನೆ ಮೇಲೆ ಆ ದೇವರ ಮೂರ್ತಿಯನ್ನು ಇಟ್ಕೊಂಡು ಆ ದೇವಸ್ಥಾನಕ್ಕೆ ನಿಮಗೆ 5 ಬಾರಿ ಸುತ್ತ ಬರ್ತಾರೆ. ನೋಡ್ತಿರ್ಬೋದು, ಜನ ಸಾಗರವೇ ಇತ್ತು ಅಲ್ಲಿ. ಆ ನೀರಿನ ಮಧ್ಯೆ ಇರುವಂಥ ದೇವರು, ಆ ದೇವರಿಗೆ ನಾವು ನೀರಿನಲ್ಲಿ ನಾವು ಸುತ್ತಿ ಬರಬೇಕು.
ನೋಡ್ತಿರ್ಬೋದು. ಅಲ್ಲಿ ಇನ್ನೊಂದು ಏನು ಪವಿತ್ರ ಅಂದರೆ ಕಲ್ಲಿನಲ್ಲಿ ನಿಮಗೆ 2 ಕಲ್ಲು ತಾಗಿದರೆ ಅಲ್ಲಿ ಒಂದು ಭಸ್ಮ ಬರುತ್ತೆ, ಇನ್ನಲ್ಲವ ಗಂಧವನ್ನು ಬರುತ್ತೆ. ನಾನು ಆಲ್ರೆಡಿ ಮಾಡಿದೆ, ನೋಡ್ಬೋದು ನೀವು. ಅದರಲ್ಲಿ ನೀವು ಒಂದು ಭಸ್ಮ ಬರುತ್ತೆ, ಇಲ್ಲಾಂದರೆ ಗಂಧ ಬರುತ್ತಂತೆ. ನಾನು ನೋಡಿದೆ, ನನಗೆ ವಿಭೂತಿ ಬಂದಿತ್ತು, ಗಂಧ ನನಗೆ ಬರಲಿಲ್ಲ, ಬಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಒಬ್ಬರಿಗೆ ಬಂತು. ಹಾಗೇನು ಇಲ್ಲೊಂದು ನಮ್ಗೆ ಕಾಣಕ್ಕೆ ಸಿಗೋದಂದರೆ ಇಲ್ಲೊಂದು ಏನೋ ಮಾಡ್ತಿದ್ದಾರೆ, ಬಟ್ ಅದು ಏನಂತ ನಂಗೆ ಗೊತ್ತಿಲ್ಲ, ಬಟ್ ಬಿದಿರಿನಿಂದ ಮಾಡ್ತಿದ್ದಾರೆ. ನೋಡಲಿಕ್ಕೆ ತುಂಬಾ ಚೆಂದ ಇತ್ತು. ಹಾಗೆಯೇ ಫುಡ್ ಕೂಡ ಇಲ್ಲಿತ್ತು. ಕೇರಳದಲ್ಲಿ ಫೇಮಸ್ ಹಲ್ವಾ ಎಲ್ಲ ಇತ್ತು, ಬಟ್ ನಮ್ಗೆ ತಗೊಳ್ಳಿಕ್ಕಾಗಿಲ್ಲ, ರಶ್ ಇರುವ ಕಾರಣ. ಹಾಗೆ ನಮಗೆ ಲಿಮಿಟೆಡ್ ಟೈಮ್ ಕೂಡ ಇತ್ತು, ಯಾಕಂದರೆ 2 ಡೇಸಲ್ಲಿ 1 ಡೇ ನಮ್ಗೆ ಹೋಗುವಾಗಲೇ ಆಗಿತ್ತು, ಇನ್ನೊಂದು ದಿನ ನಮಗೆ ಟ್ರೈನ್ ಇತ್ತು ಸಂಜೆ, ಹಾಗಾಗಿ ನಾವು ಬರಲೇಬೇಕಾಗಿತ್ತು. ಸೊ ಏನೂ ಪರ್ಚೇಸ್ ಮಾಡೋಕ್ಕಾಗಿರಲಿಲ್ಲ, ಜಸ್ಟ್ ದೇವರನ್ನೊಮ್ಮೆ ನೋಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ನಾವು ಬಂದ್ವಿ. ಸೊ ನೋಡ್ತಿರ್ಬೋದು, ಸಂತೆ ಎಲ್ಲ ನಿಮ್ಗೆ ತೋರಿಸ್ತಿದ್ದೀನಿ. ಹಾಗೆ ಮುಂದೆ ಬರ್ತಾ ಅಶ್ವತ್ಥ ಕಟ್ಟೆ ಎಲ್ಲ ನೋಡಿದ್ವಿ. ವಿಭೂತಿ ಪ್ರಸಾದ ಎಲ್ಲ ತಕೊಂಡು ನಾವು ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ನಾವು ಎಂಟ್ರೆನ್ಸ್ ರೂಟಿಂದ ಬಂದಿಲ್ಲ, ಬ್ಯಾಕ್ ಸೈಡಿಂದ ಬಂದ್ವಿ, ಬಟ್ ಅವರ ಎಂಟ್ರೆನ್ಸ್ ರೂಟಿಂದ ಬಂದರು. ಸೊ ಅವರಿಗಾಗಿ ನಾವು ವೆಯ್ಟ್ ಮಾಡ್ತಿದ್ವಿ. ಸೊ ಫೈನಲಿ ನಾ ಟೆಂಪಲ್ ವಿಸಿಟ್ ಮಾಡಿ ಹೊರಗೆ ಬಂದ್ವಿ. ಸೊ ತುಂಬಾ ಖುಷಿ ಆಯಿತು, ನನಗೂ ಬರಬೇಕಂತ ತುಂಬಾ ಆಸೆ ಇತ್ತು. ಸೊ ನಂದು ಫುಲ್ಫಿಲ್ ಆಯಿತು. ಸೊ ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ. ವಾಪಸ್ ಪುನಃ ಟ್ರೈನ್